ಸೌಂಡ್ ಆಗಿತ್ತು. ಬಿಜೆಪಿಯವರು ವಲಸಿಗರನ್ನ ನಾವು ಓಡಿಸ್ತೀವಿ ಅನ್ನೋ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಮಹಾರಾಷ್ಟ್ರದಲ್ಲಿ, ಮಧ್ಯಪ್ರದೇಶದಲ್ಲೆಲ್ಲ ಗೋಗೋದೀರಿ, ಆಮೇಲೆ ನಮ್ಮ ಲೇಡೀಸ್ ಪರವಾದಂತಹ ಅನೇಕ ಕ್ರಮಗಳನ್ನ ಜನರಿಗೆ, ಮಹಿಳೆಯರಿಗೆ ಮುಟ್ಟುವತ್ತ ಯಶಸ್ವಿಯಾಗಿದ್ದೀವಿ. ಜಾರ್ಖಂಡ್ ಯಾಕಾಗಿಲ್ಲ? ಜಾರ್ಖಂಡಲ್ಲೂ 28+ ಆಲ್ರೆಡಿ ಇದೆ. ವೆಯ್ಟ್ ಮಾಡಿ ಸರ್. ಇನ್ನು ವೆಯ್ಟ್ ಮಾಡ್ಬೇಕಾ? ಅವ್ರು ಮಹಾರಾಷ್ಟ್ರ ವಿಚಾರವಾಗಿ ಕೇಳಿದಾಗ ಅವರು ವೆಯ್ಟ್ ಮಾಡಿ ಅಂದ್ರು. ನೀವು ಜಾರ್ಖಂಡ್ ವಿಚಾರಕ್ಕೆ ನೀವು ವೆಯ್ಟ್ ಮಾಡಿ ಅಂತೀರಾ? ಜನರ ಒಂದು ಏನೇ ಜಗಳ ಆಡಿದ್ರು, ಏನೇ ಕಿತ್ತಾಡಿದ್ರು, ಏನೇ ಮಾತಾಡಿದ್ರು, ನಾವು ಜನರಿಗೆ ಕೆಲವು ಮುಟ್ಟಕ್ಕೆ ಲೇಟ್ ಆಗಿದ್ರು ಕೂಡ ಜನರ ಏನು ಮನ್ನಣೆ, ಜನರ ಇದಕ್ಕೆ ನಾವು ತಲೆ ಬಾಗ್ತೀವಿ. ಅದ್ರಲ್ಲಿ ಏನಿಲ್ಲ. ನಾವು ಎಂತ ಒಂದಂತೂ ಇಲ್ಲಿ ಸ್ಪಷ್ಟವಾಗಿದೆ. ನೇಷನ್ ವೈಸ್ ನೋಡಕ್ ಹೋದ್ರೆ ನರೇಂದ್ರ ಮೋದಿ ಅವರ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ದಾಪುಗಾಲು ಹೇಗೆ ನಡೀತಾ ಇದೆ, ಇಷ್ಟು ಅವರು ಏನು ಆಂಟಿ ಇನ್ಕಂಬರೆನ್ಸಿ ಇದ್ರೂ ಕೂಡ ಯಾವ ತರ ನೋಡಿ, ಮಹಾರಾಷ್ಟ್ರ ನೋಡಿ ನೀವು ಕಲಿಬೇಕು. ಮಹಾರಾಷ್ಟ್ರ ಏನಾಗ್ತದೆ ನೋಡಿ, ಇಲ್ಲಿ ಏನಾಗಿದೆ ಅನ್ನೋದು. ಅಭಿಷೇಕ್, ಈ ಒಂದು ಮಹಾರಾಷ್ಟ್ರ ಮತ್ತೆ ಜಾರ್ಖಂಡ ಎರಡು ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿರ್ತಕ್ಕಂಥ ರಾಜ್ಯಗಳು. ಈಗ ಜಾರ್ಖಂಡ್ ನಲ್ಲಿ ಬಿಜೆಪಿ ವಿರುದ್ಧವಾಗಿದ್ರೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಪರವಾಗಿದೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪರವಾಗಿದೆ. ಕಾಂಗ್ರೆಸ್ ಕರ್ನಾಟಕಕ್ಕೆ ಫಸ್ಟ್ ಬಂದ್ಬಿಡೋಣ. ನಾವು ಎಕ್ಸಿಟ್ ಪೋಲ್ ಅಲ್ಲಿ ಹೇಳಿದ್ರಿ 3 ಕಾಂಗ್ರೆಸ್ ಬರುತ್ತೆ ಅಂತ. ಆಮೇಲೆ ಎಕ್ಸಿಟ್ ಪೋಲ್ ಅಲ್ಲಿ ನಾವು 3 ಕಾಂಗ್ರೆಸ್ ಹೇಳಿದ್ರಿ, ಅದು 3 ಕಾಂಗ್ರೆಸ್ ಕಾಣಿಸ್ತಾ ಇದೆ ನಿಮ್ಗೆ. ಇನ್ನೊಂದೇನಂದ್ರೆ ನಿಖಿಲ್ ಕುಮಾರಸ್ವಾಮಿಗೆ ನಾವು ಕೊಟ್ಟಿದ್ದು ಹೇಳಿದ್ನಲ್ಲ ರಹಸ್ಯ ಸರ್ವೆ 30,000 ಲೀಡಲ್ಲಿ ಗೆಲ್ತಾರೆ ಅಂತ. ಸೊ ಅದೇ ಆಗೋ ತರ ಕಾಣಿಸ್ತಾ ಇದೆ. ಇನ್ನೊಂದು ಮಹಾರಾಷ್ಟ್ರ ಬಂದ್ರೆ ಅಲ್ಲಿ ಸಿಂಪಲ್ ಮ್ಯಾಕ್ಸು, ಅಲ್ಲಿ ಮಹಾ ವಿಕಾಸ್ ಅಗಾಡಿ ಏನು ಕೆಲಸ ಮಾಡಿಲ್ಲ ಅಂತ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಸಿಂಡೆನ ಫೇಸ್ ಆಗಿ ಪ್ರಮೋಟ್ ಮಾಡಿದ್ದು ತುಂಬಾ ಪ್ಲಸ್ ಆಗಿದೆ. ಯಾಕಂದ್ರೆ ಶಿಂಡೆಗೆ ಫೇಸ್ ವ್ಯಾಲ್ಯೂ ತುಂಬಾ ಚೆನ್ನಾಗಿದೆ ಮಹಾರಾಷ್ಟ್ರದಲ್ಲಿ. ಯಾಕಂದ್ರೆ ಹೇಳಿದ್ನಲ್ಲ, ಅವ್ರ ಕಾರ್ಯಕರ್ತರಿಗೆ ಏನ್ ವ್ಯಾಲ್ಯೂ ಕೊಡ್ತಾರೋ ಶಿಂಡೆ, MP MLAಗೂ ಸೇಮ್ ವ್ಯಾಲ್ಯೂ ಸೇಮ್ ಟೈಮ್ ಕೊಡ್ತಾರೆ. ಸೊ ಯಾಕಂದ್ರೆ ಅವ್ರ ಪಾರ್ಟಿ ವಿಭಜನೆ ಆದ್ಮೇಲೂ ಕೂಡ ಕಾರ್ಯಕರ್ತನ ಹಿಡಿದಿಟ್ಕೊಂಡಿದ್ದಾರೆ. ಅವರೇ ನಿಜವಾದ ಶಿವಸೇನಾ ಅನ್ನೋ ತರ ಪೊಟ್ರೆ ಮಾಡ್ತಾ ಇದ್ದಾರೆ. ಅದೇ ಜನನು ಅದಕ್ಕೆ ಏನೇಳೋ ಟಿಕ್ ಮಾರ್ಕ್ ಹಾಕಿರೋ ತರ ಕಾಣಿಸ್ತಾ ಇದೆ. ಇನ್ನೊಂದೇನಂದ್ರೆ ಈ ಠಾಕ್ರೆ ಅವ್ರಿಗೆ ಮೇಜರ್ ಪ್ಲಸ್ ಏನು ಅಂದ್ರೆ ಬಿಜೆಪಿಗೆ ಶಿಂಡೆ ಫೇಸು, ಮೈನಸ್ ಏನಂದ್ರೆ ಕಾಂಗ್ರೆಸ್ಗೆ ಅಲ್ಲಿ ಠಾಕ್ರೆ ಯಾವಾಗ ಮುಂಬೈಗೆ ಮಾತ್ರ ಸೀಮಿತ ಆಗಿದ್ರು ಅನ್ನೋದು ಒಂದು ಇತ್ತು. ಅದು ಅದೇ ತರ ಕಾಣಿಸ್ತಾ ಇದೆ. 52 ಸೀಟು ನನ್ನ ಪ್ರಕಾರ ಮೇಜರ್ ಮುಂಬೈ ಸೈಡ್ ಬಂದಿರುತ್ತೆ ಅವ್ರಿಗೆ. ನಮ್ಮ ಡಿಬೇಟ್ಗೆ ರಾಜಗೌಡರು ಜಾಯ್ನ್ ಆಗಿದ್ದಾರೆ, JDS ವಕ್ತಾರರು. ಸರ್, ನೀವು ನಿಖಿಲ್ ರಿಸಲ್ಟ್ ನಿಮ್ಗೆ ಗೊತ್ತಾಗಿದೆ ಈಗಾಗಲೇ, 23,000 ಹಿನ್ನಡೆಯನ್ನು ಅನುಭವಿಸಿದ್ರೆ ಚನ್ನಪಟ್ಟಣದಲ್ಲಿ. ಸೊ ಎಕ್ಸ್ಪೆಕ್ಟ್ ಮಾಡಿದ್ರೆ ನೀವು ಇದನ್ನ? ಆಕ್ಚುಲಿ ಖಂಡಿತವಾಗ್ಲೂ ನಾವು ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದರೆ ಕೆಲವು ಕಡೆ ನಾವೀಗ ಆಲೋಚನೆ ಮಾಡಕ್ ಹೋದ್ರೆ ಕಾಂಗ್ರೆಸ್ನವ್ರು ಮಾಡಿದಂಥ ಒಂದು ಏನು ಒಕ್ಕ ಆಸ್ತಿಗಳಲ್ಲಿ, ರೈತರ ಆಸ್ತಿಗಳಲ್ಲಿ ಒಕ್ಕೆಸ್ರನ್ನ ಸೇರಿಸುವಂಥ ಒಂದು ಪ್ರಯತ್ನ ಇದೆಯಲ್ಲ, ಬಹುಶಃ ಅದೆಲ್ಲೋ ಒಂದು ಕಡೆ ಅವ್ರಿಗೆ ಫಲ ಕೊಟ್ಟಿದೆ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ಬೋದೇನೋ. ಯಾಕೆಂದ್ರೆ ಈ ನೀವು ತೋರಿಸ್ಕೊಂಡ್ ಬರ್ತಾ ಇರೋ ಲೆಕ್ಕಕ್ಕೆ ಮೊದಲು ಒಂದು 7 ರೌಂಡು ನಾವು ಮುನ್ನಡೆ ಕಾಯ್ಕೊಂಡು, ಹೌದು, ವೆನ್ ವಿ ಕೇಮ್ ಟು ಅಂದ್ರೆ ನಗರ ಭಾಗಕ್ಕೆ ಬಂದಾಗ, ಚನ್ನಪಟ್ಟಣ ನಗರ ಭಾಗಕ್ಕೆ ಬಂದಂತ ಸಂದರ್ಭದಲ್ಲಿ ಅತಿ ಹೆಚ್ಚು ಕಾಂಗ್ರೆಸ್ಗೆ ಲೀಡ್ ಕಾಣಿಸ್ಕೊಂತು ಅಂತ ಅಂದ್ರೆ ಅಲ್ಲಿ ಮುಸಲ್ಮಾನ ಬಾಂಧವರು ತುಂಬಾ ಇದ್ರು. ಸೊ ಒಕ್ಕ ಆಸ್ತಿಲಿ ಅವ್ರು ಎಂಟ್ರಿ ಮಾಡಿದಾಗ ಅವ್ರಿಗೇನೋ ಒಂದು ಭಾವನೆ ಕೆರಳಿ ಮಾಡಿರ್ಬೋದೇನೋ ಅಂತ. ಬಹುಶಃ ಅದೊಂದು ಸ್ಟ್ರಾಟಜಿ. ಅವ್ರೇನು ಒಕ್ಕ ಆಸ್ತಿನ, ಎಲ್ಲಾ ರೈತರು ಆಸ್ತಿನ ಕಿತ್ತು ಒಕ್ಕಕ್ಕೆ ಕೊಡುವಂತ ಒಂದು ಪ್ರಯತ್ನ ಮಾಡಿದ್ರಲ್ಲ, ಅದು ಬಹುಶಃ ಅಲ್ಲೆಲ್ಲ ಒಂದ್ ಕಡೆ ಕನ್ಸಾಲಿಡೇಟ್ ಆಗಿ ಮುಸಲ್ಮಾನರು ಒಂದ್ ಕಡೆ ವೋಟ್ ಮಾಡಿದ್ದಾರೆ ಅನ್ನೋದನ್ನ ಅಲ್ಲ, ಓಕೆ, ಮುಸಲ್ಮಾನರು ಒಂದ್ ಸೈಡ್ ವೋಟ್ ಹಾಕಿರ್ಬೋದು ಅಂತ ನಿಮ್ಮ ಅಭಿಪ್ರಾಯ. ಬಟ್ ವಕ್ಫ್ ಆಸ್ತಿ ಪ್ರಾಬ್ಲಮ್ ಆಗ್ತಿರೋದು ಹಿಂದೂಗಳಿಗೆ. ಹೌದು, ಹಿಂದೂಗಳು ಕನ್ಸಾಲಿಡೇಟ್ ಆಗಿ ವೋಟ್ ಮಾಡಿರ್ಬೋದಲ್ಲ, ಆಗ್ಬೇಕಾಗಿತ್ತಲ್ಲ ಬಿಜೆಪಿಗೆ. ಈಗ ನಾವು ಅದನ್ನೇ ಯೋಚನೆ ಮಾಡ್ತಾ ಇದೀವಿ. ಹಿಂದೂಗಳಲ್ಲಿ ಏನ್ ಪರಿಸ್ಥಿತಿ ಆಗಿದೆ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಆದ್ರೆ ಅದಂತೂ ಕನ್ಸಾಲಿಡೇಟ್ ಆಗಿರೋದು ಸತ್ಯ. ಚನ್ನಪಟ್ಟಣದ ಲೆಕ್ಕಕ್ಕೆ ಹೋದ್ರೆ ಮೇಜರ್ ಕನ್ಸಾಲಿಡೇಟ್ ಆಗಿರೋದು ಮುಸಲ್ಮಾನರು. ಹಾಗಾಗಿ ಇಲ್ಲಿ ಒಂದು ಸಮಸ್ಯೆ ಆಗಿರೋದು. ಹಾಗಾಗಿ ನಾವು ಒಂದ್ ಸ್ವಲ್ಪ ಹಿನ್ನಡೆ ಅನುಭವಿಸಿದೀವಿ. ಮುಂದಿನ ರೌಂಡ್ಸ್ಗಳು ಇನ್ನೂ 9 ರೌಂಡ್ ಇದೆ. ನೋಡೋಣ ಯಾವ ರೀತಿ ಆಗುತ್ತೆ, ಯಾವ್ಯಾವ ಹೋಬಳಿಲಿ ಯಾವ್ಯಾವ ರೀತಿ ಡೆವಲಪ್ಮೆಂಟ್ಸ್ ಆಗುತ್ತೆ, ಯಾವ ರೀತಿ ಕೊಡ್ತಾರೆ ಜನ. ಯಾಕಂದ್ರೆ ಫಸ್ಟ್ 7 ರೌಂಡ್ಸ್ ನಾವು ಒಂದಷ್ಟು ಮುಂದೆ ಇದ್ದು, ಈ ಸಿಟಿಗೆ ಬಂದಾಗ ಮೊದಲಿಂದನೂ ಎಲ್ಲಾ ಮಾಧ್ಯಮಗಳು ಬಿತ್ತರಿಸ್ಕೊಂಬಂದ್ರಿ, ಸಿಟಿಲಿ ಕಾಂಗ್ರೆಸ್ ತುಂಬಾ ಸ್ಟ್ರಾಂಗ್ ಆಗಿದೆ, CP ಯೋಗೇಶ್ವರ್ ಅವರ ಕನ್ಸಾಲಿಡೇಟೆಡ್ ವೋಟ್ ಇದೆ. ಆಮೇಲೆ ಹೇಳಿ ಕೇಳಿ ಮುಸಲ್ಮಾನ ಬಾಂಧವರು ಯಾವುದೇ ಕಾರಣಕ್ಕೂ ಈ ವಿಚಾರವಾಗಿ ಒನ್ ಸೈಡೆಡ್ ಆಗ್ತಾರೆ ಅನ್ನೋದನ್ನ ನೀವು ಹೇಳಿದ್ರಿ. ಮಾಧ್ಯಮಗಳು ಏನ್ ಹೇಳಿದ್ರು ಅದು ಸತ್ಯ ಆಯ್ತು. ನಾವು ಅದನ್ನ ಮೀರಿ ಯೋಚನೆ ಮಾಡಿ, ಅಂದ್ರೆ ವಕ್ಫ್ ವಿಚಾರವಾಗಿ ಬಿಜೆಪಿ ಮತ್ತೆ JDS ದೊಡ್ಡ ಪ್ರಮಾಣದಲ್ಲಿ ಸರ್ಕಾರವನ್ನ ಅಟ್ಯಾಕ್ ಮಾಡಿದ್ರೆ, ಅಂದ್ರೆ ವಕ್ಫ್ ನಿಮಗೆ ಮತಗಳನ್ನ ತಂದು ಕೊಟ್ಟರೆ ವಿಫಲ ಆಯ್ತಾ ಅಂತ? ಅಲ್ಲ, ಖಂಡಿತವಾಗ್ಲೂ ಇಲ್ಲಿ ಏನಾಗ್ತದೆ, ನಾವೊಂದು ಯೋಚನೆ ಮಾಡ್ಬೇಕಾಗತ್ತೆ. ಮುಸಲ್ಮಾನ ಬಾಂಧವರಲ್ಲಿ ಒಂದು ಐಕ್ಯತೆ ಇದೆ, ಮತ್ತೆ ಒಂದು ಒಗ್ಗಟ್ಟಿದೆ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಾಗತ್ತೆ. ನಾವು ಜನಗಳನ್ನ ಒಗ್ಗಟ್ಟಿಸೋದ್ರಲ್ಲಿ ಎಲ್ಲೋ ಒಂದ್ ಕಡೆ ಹಿಂದೆ ಉಳಿದ್ವಾ ಅನ್ನೋದನ್ನ ನಾವು ಯೋಚನೆ ಮಾಡ್ಕೋಬೇಕಾಗತ್ತೆ. ಈ ವಿಚಾರನ ಮುಂದಡಿ ಇಟ್ಕೊಂಡು ನೆಕ್ಸ್ಟ್ ಮುಂದಿನ ಎಲೆಕ್ಷನ್ಗಳಲ್ಲಿ ನಾವು ಆಲೋಚನೆ ಮಾಡಿ ಹೆಜ್ಜೆ ಇಡಬೇಕಾಗತ್ತೆ. ಅಭಿಷೇಕ್,
ಇನ್ನೊಂದೇನು ಅಂದ್ರೆ ಇವಾಗ ನೀವು ತೋರಿಸ್ತಾ ಇರಂಗೆ 22,127 ಮತಗಳಿದೆಯಲ್ಲ, ಇದು ನಾವು ಪ್ರಿಡಿಕ್ಷನ್ ಮಾಡಿದ್ದು 6,000 8,000 ಓಟಲ್ಲಿ ಗೆಲ್ತಾರೆ ನಿಖಿಲ್ ಕುಮಾರಸ್ವಾಮಿ ಯೋಗೇಶ್ವರ್ ಅವರು ನಾವು ಪ್ರಿಡಿಕ್ಷನ್ ಮಾಡಿದ್ದು. ಈ ಲೀಡ್ ನೋಡೋದಾದ್ರೆ ಇದು ಬರೀ ಒಂದು ಸಮುದಾಯ ಸಪೋರ್ಟ್ ಕೊಟ್ಟಂಗೆ ಕಾಣಿಸ್ತಾ ಇಲ್ಲ. ಇದು ಕುರುಬ ಸಮುದಾಯ, ತಿಗಳ ಸಮುದಾಯ, ಅಲ್ಲಿ ಒಂದು 13,000-10,000 ಜನ ಇದ್ದಾರೆ. ಪ್ಲಸ್ ಟೌನ್ ಬಂದಾಗ ನೀವೇ ನೋಡಿದ್ರೆ ಯಾವ ತರ ಡಬಲ್ ತ್ರಿಬಲ್ ಆಯ್ತು ಲೀಡು ಅಂತ. ಒಂದು 15,000 ಲೀಡು ಮುಸ್ಲಿಂ ಅವ್ರು ಕೊಟ್ಟಿದ್ರೆ, ಇನ್ನ ಒಂದು 7,000-8,000 ಲೀಡ್ ಏನ್ ಕಾಣಿಸ್ತಾ ಇದೆ ಅದು 101% ಕುರುಬರ ಸಮುದಾಯ ಕೊಟ್ಟಿದ್ದಾರೆ. ಯಾಕಂದ್ರೆ ನಾನು ಸಿಂಪಲ್ ಮ್ಯಾಕ್ಸ್ ಹೇಳಿದೆ ನಿಮ್ಗೆ, 2023ರಲ್ಲಿ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಇರ್ಲಿಲ್ಲ. ಬಟ್ ನೀವು ನೋಡೋದಾದ್ರೆ ಡೇಟಾ ನೋಡೋದಾದ್ರೆ ನಿಮ್ಗೆ ಎಲ್ಲೆಲ್ಲಿ ಕುರುಬರು ಇದಾರೋ ಅಲ್ಲಿ ಕಾಂಗ್ರೆಸ್ ವೋಟ್ ಬಿದ್ದಿತ್ತು. ಕಾಂಗ್ರೆಸ್ ಕ್ಯಾಂಡಿಡೇಟೇ ಇಲ್ದಿದ್ದಾಗ ವೋಟ್ ಬಿದ್ದಿದೆ ಅಂದ್ರೆ ಯೋಗೇಶ್ವರ್ ನಿಂತಾಗ 101% ಸಿದ್ದರಾಮಯ್ಯ ಫ್ಯಾಕ್ಟರ್ ಕಾಂಗ್ರೆಸ್ ಫೇವರ್ ಮಾಡೇ ಮಾಡುತ್ತೆ. ಅದೊಂದು 6,000 ಮತಗಳು ಲೀಡ್ ಬಂದಿದೆ ಕುರುಬರದು. ತಿಗಳರದು ಗುಡಿ ವಿಜಯ್ ಕುಮಾರ್ ಅವ್ರನ್ನ ಕರ್ಕೊಂಡ್ಬಂದು ಕ್ಯಾಂಪೇನಿಂಗ್ ಮಾಡಿಸಿದ್ರು, ಅರಸರಿಗೆ ಒಡೆಯವ್ರನ್ನ ಕರ್ಕೊಂಡ್ಬಂದು ಕ್ಯಾಂಪೇನ್ ಮಾಡಿಸಿದ್ರು ಗುಡ್ಲೂರಲ್ಲಿ. ಸೊ ಇದು ಯಾವುದು ಮೇಲ್ನೋಟಿಗೆ ಕ್ಯಾಂಪೇನ್ ತರ ಕಾಣಿಸ್ತದೆ ಬಿಟ್ರೆ, ಇವ್ರನ್ನ ನನ್ನ ಪ್ರಕಾರ ಡೋರ್ ಟು ಡೋರ್ ಮನೇಲಿ ಕೂತ್ಕೊಂಡು ನಾನು ಈ ಕ್ಯಾಂಪೇನಿಂಗ್ ಯಾವ ತರ ಡಿಸೈನ್ ಮಾಡಬೇಕಾಗಿತ್ತು ಅಂದ್ರೆ, ಒಂದು ಅವ್ರ ಮನೆಗೆ ಹೋಗಿ ಒಂದು ಕಾಫಿ ಕುಡಿಯೋ ತರನೋ, ಟೀ ಕುಡಿಯೋ ತರನೋ, ಟಿಫನ್ ಮಾಡೋದು ಅಷ್ಟು ಡೀಪ್ ಆಗಿ ಹೋಗಿದ್ರೆ ಮಾತ್ರ ಈ ಲೀಡ್ ನ ಹೊಡೆಯಕ್ಕೆ ಚಾನ್ಸ್ ಇತ್ತು. ಬಿಟ್ರೆ ಮೇಲೆ ನಾವು ಸಪೋರ್ಟ್ ಮಾಡ್ತೀರಿ ಈ ಸಮುದಾಯಕ್ಕೆ ನಾವು ಸಪೋರ್ಟ್ ಆಗಿ ನಿಲ್ತೀರಿ ಅಂದ್ರೆ ಆ ಏನೋ ಮೇಲೆ ಏನ್ ತೋರಿಸ್ತಾರೆ ಇವ್ರ ಸಪೋರ್ಟ್ ಅದು ವೋಟ್ ಆಗಿ ಕನ್ವರ್ಟ್ ಅಂದ್ರೆ ಅಹಿಂದ ವೋಟ್ಸ್ ಎಲ್ಲ ಒಂದ್ ಸೈಡ್ ಆಗಿದೆ ಪೂರ್ತಿ. ಸಿದ್ದರಾಮಯ್ಯ ನೋಡಿ ಅಹಿಂದ ವೋಟ್ಸ್ ಎಲ್ಲ ಕಾಂಗ್ರೆಸ್ ಪರವಾಗಿ ಬಂದಿರಬಹುದು. ಇಲ್ಲಿ ಏನಂದ್ರೆ ನಾವು ಪ್ರೆಡಿಕ್ಟ್ ಮಾಡ್ದಂಗೆ ಒಂದು 5,000 ಮತಗಳು ಬ್ರಾಹ್ಮಣರು ಮತ್ತೆ ಲಿಂಗಾಯತರಿದ್ರು, ಅವರು 80-85% ಫೇವರ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಬಿಟ್ರೆ ಕುರುಬ ಸಮುದಾಯ ಮತ್ತೆ ತಿಗಳ ಸಮುದಾಯ ಮತ್ತೆ ಮುಸ್ಲಿಂ ಸಮುದಾಯ ಮತ್ತೆ ಅಲ್ಲಿ ಆದಿ ಕರ್ನಾಟಕ ಜಾಸ್ತಿ ಇದ್ದಾರೆ. ಆದಿ ಕರ್ನಾಟಕ ಅರೌಂಡ್ 40,000 ಜನ ಇದ್ದಾರೆ. ಅವ್ರನ್ನ ನೀವು ಎಸ್ ಸಿ ಅಂತ ಕನ್ಸಿಡರ್ ಮಾಡ್ತೀರಾ. ಸೊ ಅದರಿಂದ ನೀವು ಆ 40,000ದಲ್ಲಿ ನಾನು ಈ ಲೀಡ್ ನೋಡ್ತಾ ಇದ್ರೆ ಅದು ನಾನೇ ಅನ್ಕೊಂಡೆ 45-55 ಮಾಡಿರ್ಬೋದು, ಇಲ್ಲ ಯೋಗೇಶ್ವರ್ ಅವರಿಗೆ ಒಂದು 55 ಹಾಕಿದ್ರು, ನಿಖಿಲ್ ಅವ್ರಿಗೆ 45 ಮಾಡಿರ್ತಾರೆ ಅಂತ. ಇದು ನೋಡಿದ್ರೆ 60-40 ತರ ಕಾಣಿಸ್ತಾ ಇದೆ. ಆಮೇಲೆ ಎಲ್ಲಾ ಸರ್ವೆ ಏನ್ ಹೇಳಿದ್ರು ಅಂದ್ರೆ ಒಕ್ಕಲಿಗರು 70-30 ಮಾಡ್ತಾರೆ. ಈ ಕಾಲಾ ಕುಮಾರಸ್ವಾಮಿ ಒಂದು ವರ್ಡ್ ಇಟ್ಕೊಂಡು ಅವ್ರು ಕೇಳಿದ್ದಾರೆ ಒಕ್ಕಲಿಗರು. ಸೊ 70-30 ಹಾಗೆ ಆಗುತ್ತೆ ಅಂದ್ರು. ನಾನು ಅವ್ರ ತಿರ್ಗಾ ಸಿಂಪಲ್ ಮ್ಯಾಕ್ಸ್ ಹೇಳಿದೆ. ಸಿಂಪಲ್ ಮ್ಯಾಕ್ಸ್ ಯಾವತ್ತು ನೀವು ಫಾಲೋ ಮಾಡ್ತೀರೋ ನಿಮ್ಗೆ ಲಾಸ್ ಆಗಲ್ಲ. ಯಾಕಂದ್ರೆ ಕುಮಾರಸ್ವಾಮಿ ಅವ್ರು ಇದ್ದಾಗ 70-30 ಮಾಡಿಲ್ಲ. ನಿಮ್ಗೆ ನಾನು ಹೇಳಿದೆ ಸ್ಟಾರ್ಟಿಂಗ್ ಅಲ್ಲೇ ಮಾಕ್ಲಿ ಮತ್ತೆ ಮಂಡ್ಯ ಬೊಮ್ಮನಹಳ್ಳಿಲೇ ಕುಮಾರಸ್ವಾಮಿ ಅವರು 1000 ಲೀಡ್ ಬಂದಿದ್ರೆ ಅವಾಗ ನೀವು ಒಪ್ಕೊಂಬೋದಾಗಿತ್ತು ಒಕ್ಕಲಿಗರು ಒಂದ್ ಸೈಡ್ ಮಾಡಿದ್ದಾರೆ ಅಂತ. ಯಾವಾಗ ನೀವು ಮಾಕ್ಲಿ ಮಂಡ್ಯ ಬೊಮ್ಮನಹಳ್ಳಿ 4-5 ಪಂಚಾಯತ್ ಯಾವಾಗ ಒಕ್ಕಲಿಗರು ಜಾಸ್ತಿ ಇರೋದು ಅದೇ 70-30 ಆಗ್ಲಿಲ್ಲ. ಯಾವಾಗ ಟೌನ್ ಬಂತು ನಾನು ಕಡಾಕೊಂಡಿತ್ತು ಗೊತ್ತಿತ್ತು, 6ನೇ ರೌಂಡ್ ಆದ್ಮೇಲೆ ಟೌನ್ ಓಪನ್ ಆಗುತ್ತೆ, 6, 7, 8 ದ್ವಿಗುಣ ಆಗುತ್ತೆ ಲೀಡು ಅಂತ. ಅದು ಆಯ್ತು. ನೆಕ್ಸ್ಟ್ ನಂಗೆ ಶಾಕಿಂಗ್ ಏನಂದ್ರೆ ಅದಾದ್ಮೇಲೆ 3,000 ಲೀಡ್ ಬಂತು 10ನೇ ರೌಂಡ್. ಅದು ಒಂದರಗುಪ್ಪೆ ಪಂಚಾಯತ್